ನಿನ್ನ ಪ್ರೀತ್ಸ್ ಮದುವೆ ಆದ ಭಾವನೆ ನಿನ್ನ ಜೊತೆ ಆ ರೀತಿ ನಡ್ಕೋತಾ ಇರಬೇಕು ಅಂದರೆ ಇನ್ನು ನಿಮ್ಮ ಅತ್ತೆ ಅಂದರು ಇನ್ಯಾವ ರೀತಿ ನಿನ್ನ ಹತ್ರ ನಡ್ಕೋತಾ ಇರ್ಬೋದು ಅಂತ ಭಯ ಆಯಿತು. ನಾನು ಮಾಡಿದ ತಪ್ಪಿಗೆ ನೀನು ಅವಮಾನ ಅನುಭವಿಸೋದು ಬೇಡ ಅಂತ ಭಾವನ ಹತ್ರನೂ ಅಜ್ಜಿ ಹತ್ರನೂ ನಡೆದಿದ್ದೆಲ್ಲ ಹೇಳಿ ಕ್ಷಮೆ ಕೇಳೋಣ ಅಂತ ಬಂದೆ. ಮಿಕ್ಸ್ ತರಕಾರಿ ರೊಟ್ಟಿಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಕಾಯಿ ತುರ್ಕೊಡ್ತೀಯಾ? ಯಾಕೆ ಅಕ್ಕ ಈ ರೀತಿ ನಡ್ಕೋತಿದ್ಯಾ? ನಿನ್ನ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಹೇಳ್ಕೊಳೆ. ಭಾವ ನಿನ್ನ ಜೊತೆ ಮಾತು ಬಿಟ್ಟಿದ್ದಾರಾ? ಇಬ್ಬರು ಜಗಳ ಆಡಿದ್ದೀರಾ? ಯಾವ ಕಾರಣಕ್ಕೆ ಜಗಳ ಆಡಿದ್ದೀರ? ಹಾರದ ವಿಷಯ ಭಾವ ನಿಜವಾಗ್ಲೂ ಮರ್ತಿದ್ದಾರಾ? ನೀನು ಓದ್ ಹೇಗೆ ನಡೀತಿದೆ ಅಂತ ಹೇಳಲೇ ಇಲ್ಲ. ನನ್ನ ಬ್ಯಾಂಕ್ ಕೆಲಸ ಚೆನ್ನಾಗಿ ನಡೀತಿದೆ. ಇನ್ನೇನು ಒಂದು ವಾರ ನನ್ನ ಸಂಬಳ ಬಂದ್ಬಿಡುತ್ತೆ. ಮನೆಗೆ ಬಂದು ಕೊಡ್ತೀನಿ. ಭಾವ ಇಲ್ಲಿ ನಾನು ಭಾವನ ಹತ್ರನೇ ನೇರವಾಗಿ ಮಾತಾಡ್ತೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ರವಿ, ನಂದೊಂದು ಆಸೆ ಇದೆ, ನಡೆಸ್ಕೊಡ್ತೀಯಾ? ನಿನ್ನಿಂದ ಸರಿ ಮಾಡೋಕ್ಕಾಗದೆ ಇರೋಷ್ಟು ಈಗಾಗಲೇ ತಪ್ಪುಗಳು ನಡೆದು ಹೋಗಿದೆ. ಏನೇ ಹಾಗಂದ್ರೆ ಹೇಳೆ ಅಕ್ಕ. ನಿಮ್ಮ ಲಲಿತಮ್ಮ ನೋಡಿದ್ರೆ ಇನ್ಯಾರನ್ನೂ ಮನೆ ಬಿಟ್ಟು ಹೋಗೋ ಥರ ಮಾಡಬೇಡಿ ಅಂತಾರೆ. ಈಗ ಯಾರೇ ಮನೆ ಬಿಟ್ಟು ಹೋಗಿದ್ದಾರೆ? ಅದು ನಿನಗೆ ಬೇಡ. ನಮ್ಮ ಸಂಸಾರದ ಸಮಸ್ಯೆ ಅದು, ನಾವೇ ಬಗೆಹರಿಸ್ಕೋತೀವಿ. ಹೇಗೆ ಹಾಗಂದ್ರೆ? ಹೇಳಿದ್ನಲ್ಲ, ನಮ್ಮ ಯೋಚನೆ ನಿನಗೆ ಬೇಡ. ಇಲ್ಲಿನ ಯಾವ ಸಮಸ್ಯೆನೂ ಮನೆಗೆ ತಗೊಂಡು ಹೋಗಿ ಚರ್ಚೆ ಮಾಡೋದು ಬೇಡ. ಸದ್ಯಕ್ಕೆ ನನಗೆ ಅಪ್ಪನ ಯೋಗಕ್ಷೇಮ ಮುಖ್ಯ, ಅವ್ರ ಆರೋಗ್ಯ ಮುಖ್ಯ. ಅಪ್ಪನ ಆರೋಗ್ಯಕ್ಕೇನೇ ಆಗಿದೆ, ಸ್ವಲ್ಪ ಕಾಲು ನೋವಿದೆ ಅಷ್ಟೇ. ಅದಕ್ಕೂ ಇಷ್ಟರಲ್ಲೇ ಮುಕ್ತಿ ಸಿಗುತ್ತೆ ಅಂತ ಅಪ್ಪನೇ ಹೇಳ್ತಿರ್ತಾರೆ. ಅಪ್ಪ ಹೇಳೋ ಆ ಮುಕ್ತಿ ಅವ್ರಿಗೆ ಸಿಗೋವರೆಗೂ ಅಪ್ಪನಿಗ ನೋವು ತಪ್ಪಿದ್ದಲ್ಲ. ನೀನು ಮಾಡಿರೋ ಎಲ್ಲ ತಪ್ಪು ಕ್ಷಮಿಸ್ಬಿಡ್ತೀನಿ. ನೀನು ನನಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಎಷ್ಟು ಸಾಧ್ಯನೋ ಅಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಚೂರು ಪಕ್ಕಕ್ಕೆ ಸರಿತೀಯಾ? ಮಿಕ್ಸಿ ಯೂಸ್ ಮಾಡಬೇಕು. ಇದೇನು ಸರ್ ಇಲ್ಲಿ? ಟೂ ವೀಲರಲ್ಲಿ, ಕಾರಲ್ಲಿ? ಮೌನದ ಭಾಷೆನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆನ ಭಗವಂತ ನನಗೆ ಕೊಟ್ಟಿಲ್ಲ ಮಿಸ್ಟರ್ ಶ್ರೀ.
ಬಾಯಿ ಬಿಟ್ಟು ಹೇಳೋವಂಥ ದೊಡ್ಡತನ ತೋರಿಸ್ಬೇಕು ಪ್ಲೀಸ್. ಇವತ್ತು ಭಾನುವಾರ, ಹೆಂಡತಿ ಜೊತೆ ಜಾಲಿ ಆಗಿರೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀರಾ? ಏನೋ ಕೆಲಸ ಇತ್ತು, ಬಂದಿದ್ದೆ. ಮುಗೀತಾ ಬಂದ್ ಕೆಲಸ? ಮುಗ್ದಿರೋದಕ್ಕೆ ತಾನೆ ಮನೆ ಕಡೆ ಹೊರಟಿರೋದು. ಯಾವ ಮನೆ ಕಡೆ? ನಮ್ಮ ಮನೆಗಲ್ದು ಇನ್ಯಾರ ಮನೆಗೆ ಹೋಗ್ಲಿ? ನಿಮ್ಮ ಮನೆ ಆ ರೂಟಲ್ಲಲ್ವ ಇರೋದು? ನೀನು ನೋಡಿದ್ರೆ ಈ ರೂಟಲ್ಲಿ ಹೋಗ್ತಾ ಇದೆಯಾ? ನನಗೆ ಯಾಕೋ ಡೌಟು. ಏನ್ರಿ ನಿನ್ ಡೌಟು? ಎವರ್ ಗ್ರೀನ್ ಜಾನು ನಿನ್ಗೆ ಓಲ್ಡ್ ಮಾಡ್ಲಾಗ್ಬಿಟ್ಟು ಈ ರೂಟಲ್ಲಿ ಯಾವ್ದಾದ್ರು ಚಿಕ್ಕ ಮನೆ ಹುಡ್ಕೊಂಡು ಹೊರಟಿದ್ಯೇನೋ ಅಂತ. ಅದು ನಿಮ್ಮಂತವ್ರು ಮಾಡೋ ಕೆಲಸ. ನಾನು ಹೆಂಡತಿ ಜೊತೆ ನೆಮ್ಮದಿ ಆಗಿದ್ದೀನಿ. ಹಾಗಂತ ನೀವು ಹೇಳ್ಬಾರ್ದು. ನೋಡೋ ನಮ್ಮಂಥವ್ರಿಗೆ ಹಾಗನ್ನಿಸ್ಬೇಕು. ಮೊನ್ನೆ ನೋಡಿದ್ರೆ ಒಳ್ಳೆ ಅಬ್ಬೆಪಾರಿ ಥರ ರಸ್ತೆಲಿ ಒಬ್ಬರೇ ನಿಂತಿದ್ರಿ. ನಿಮ್ಮ ಹೆಂಡ್ತಿ ಅನ್ಸ್ಕೊಂಡೋಳು ನಿಮ್ಮ ಕಡೆ ತಿರುವು ನೋಡಿದೆ, ಬಸ್ ಹತ್ಕೊಂಡು ಹೊರಟೋದ್ಲು. ಅವತ್ತೇ ನನಗೆ ಡೌಟ್ ಬಂತು, ನಿಮ್ಮಿಬ್ಬರದು ಸುಂದರ ದಾಂಪತ್ಯ ಆಗಿ ಉಳಿದಿಲ್ಲ, ಗೆದ್ದಿಡಿಯಕ್ಕೆ ಶುರುವಾಗಿದೆ ಅಂತ. ನಿಮ್ಮ ಮಾವನ ಮನೆಗೆ ದಂಪತಿಗಳಿಬ್ರು ಊಟಕ್ಕೆ ಹೋದ ವಿಷಯ ಗೊತ್ತಾಯ್ತು. ಅಲ್ಲೇನೋ ನೀವಿಬ್ರು ದೊಡ್ಡ ಆದರ್ಶ ದಂಪತಿಗಳ ಥರ ಫೋರ್ಸ್ ಕೊಟ್ಟು ಬಂದಿದ್ದೀರಿ. ಆ ಪೆಕ್ರ ಮುಂಡೆವು ಅದನ್ನೇ ನಿಜ ಅಂತ ನಂಬ್ಕೊಂಡಿದ್ದಾರೆ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಬಾಯಿಗೆ ಬಂದದನ್ನೇ ಹೇಳ್ತಿಲ್ಲ ಮಿಸ್ಟರ್ ಶ್ರೀ, ಇದೇ ಕಣ್ಣಿಂದ ನೋಡಿದ್ದನ್ನು ಹೇಳ್ತಾ ಇದ್ದೀನಿ. ಮಾವನ ಮನೆಯಿಂದ ಹೊರಟ ಗಂಡ ಹೆಂಡತಿ ಸ್ವಲ್ಪ ದೂರ ಬಂದು ಕಾರಿಂದ ನನಗೂ ನನ್ನ ಹೆಂಡತಿಗೂ ಏನು ಸಂಬಂಧ ಇಲ್ಲ ಅಂತ ಹಿಡಿದು ಒಳ್ಳೆ ಬೈರಾಗಿ ಥರ ನಡ್ಕೊಂಡು ಹೋಗಿದ್ದನ್ನ ಇದೇ ಕಣ್ಣಿಂದ ನೋಡಿದ್ದೀನಿ. ಆ ದೃಶ್ಯ ನೋಡಿ ಈ ಕಣ್ಣುಗಳಿಗೆ ಮಹದಾನಂದ ಆಯಿತು. ಯಾವಾಗ ನಿಮ್ಮ ಜಾಹ್ನವಿ ಡಿವೋರ್ಸು? ತಪ್ಪು ತಿಳ್ಕೊಂಡಿದ್ದೀರಾ ಮಿಸ್ಟರ್ ಮದನ್. ನಿಮ್ ಕಣ್ಣಿಗೆ ಕಂಡಿದ್ದನ್ನ, ಮನ್ಸಿಗೆ ಅನ್ಸೋದನ್ನ ಸತ್ಯ ಅನ್ಕೋಬೇಡಿ. ಹಾಗಾದರೆ ಸತ್ಯ ಏನು ನೀವೇ ಹೇಳಿ. ನಿಮ್ ಜೊತೆ ನನಗೆ ಮಾತಾಡಕ್ ಇಷ್ಟ ಇಲ್ಲ, ಇದೇ ಸತ್ಯ. ಆದರೆ ನನಗಿಷ್ಟ ಇದೆ ಮಿಸ್ಟರ್ ಶ್ರೀ ಜಾನು ಜೊತೆ ಬದುಕೋದಕ್ಕೆ. ಐ ಲವ್ ಯು, ಐ ಲವ್ ಯು ಜಾನು. ತುಂಬಾ ಥ್ಯಾಂಕ್ಸ್ ಜಾನ್ವಿ, ತಿಂಡಿ ಮಾಡಕ್ ಒಪ್ಕೊಂಡಿದ್ದಕ್ಕೆ. ಒಪ್ಪಿಸ್ತವ್ರಿಗೆ ಥ್ಯಾಂಕ್ಸ್ ಇಲ್ವಾ? ಥ್ಯಾಂಕ್ಸ್ ಆಗ್ಲೇ ಹೇಳಿದ್ನಲ್ಲ. ಯಾವಾಗ ಹೇಳಿದ್ರಿ? ಅಯ್ಯೋ ಹೇಳಿಲ್ವಾ? ಯಾರ್ಗ್ ಹೇಳ್ದೆ? ಹೋಗ್ಲಿ ಬಿಡಿ. ಈಗ ಜಾಹ್ನವಿ, ಏನ್ ತಿಂಡಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಿಕ್ಸ್ ತರಕಾರಿ ರೊಟ್ಟಿ. ಇದೇ ತಿಂಡಿ ಮಾಡು ಅಂತ ಮಾಲ್ತಕ್ಕ ಏನಾದ್ರೂ ಹೇಳಿದ್ರ ನಿಂಗೆ? ಇಲ್ಲ, ನನಗೆ ಮಾಡ್ಬೇಕನ್ಸ್ತು. ಯಾಕೆ, ಏನಾಯ್ತು? ಮಿಕ್ಸ್ ತರಕಾರಿ ರೊಟ್ಟಿ ಈ ಮನೇಲಿ ಯಾರಿಗಾದ್ರೂ ಇಷ್ಟ ಇಲ್ವಾ? ಎಲ್ಲರಿಗೂ ಇಷ್ಟನೇ. ಅದ್ರಲ್ಲೂ ನಮ್ ಶ್ರೀಗಂತೂ ಪಂಚಪ್ರಾಣ. ನಿನ್ನೆ ಬೈದು ಕಾರಿಂದ ಇಳ್ದೋದ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದೆ. ಆದ್ರೆ ಅವನ ಮನಸ್ಸು ಮಾತ್ರ ನೀನ್ ಸುತ್ತಾನೆ ಸುತ್ತಾ ಇದೆ. ಅದಕ್ಕೆ ನಾವ್ ಯಾರು ಹೇಳ್ದೆ ಅವನ್ಗೆ ಇಷ್ಟವಾದ ತಿಂಡಿ ನೀನಾಗೆ ಮಾಡ್ತಿದ್ಯಾ. ಇದು ಶ್ರೀಗೆ ಇಷ್ಟವಾದ ತಿಂಡಿ ಅಂತ ಗೊತ್ತಿದ್ರೆ ಇದನ್ನ ಮಾಡ್ತಾನೆ ಇರಲಿಲ್ಲ.
ಬೇಜಾರು ಮಾಡ್ಕೋಬೇಡ ಜಾಹ್ನವಿ. ನೀನಿಲ್ಲಿ ಕೊರಗ್ತಿರ ಹಾಗೆ ಅಲ್ಲಿ ಶ್ರೀನು ಕೊರಗ್ತಿರ್ತಾನೆ. ಯಾರು ಗೊತ್ತು, ಹೋದ ಭಾನುವಾರ ನೆನಪಾಗಿ ಅದೇ ನೆನಪಲ್ಲಿ ನಮ್ಮ ಶ್ರೀ ಇವತ್ತು ಬಂದರೂ ಬರಬಹುದು. ಹೌದು, ಹೋದ್ ಭಾನುವಾರ ನೀ ಮಾಡಿ ತಿಂಡಿ ನಿನ್ನ ಅತ್ತೆನ ಹತ್ರ ಮಾಡ್ತು. ಈ ಭಾನುವಾರ ನೀ ಮಾಡ್ತಿರೋ ತಿಂಡಿ ನಿನ್ನ ಶ್ರೀನ ಒಂದ್ ಮಾಡ್ಬೋದು ಅಲ್ವಾ? ಆಸೆ ಹುಟ್ಟಿಸ್ಬೇಡಿ ಪ್ಲೀಸ್. ಡಿಸಪಾಯಿಂಟ್ ಆದ್ರೆ ತಡ್ಕೊಳಕ್ಕಾಗಲ್ಲ. ಆಸೆ ನಿರೀಕ್ಷೆಗಳಿಲ್ಲ ಅಂದ್ರೆ ಜೀವನ ತುಂಬಾ ಬೋರ್ ಹೊಡೆಯುತ್ತೆ ಜಾನ್ವಿ. ಈಗ ನನ್ನೇ ನೋಡು, ನನ್ ಗಂಡ ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು. ಆದ್ರೂ ಎಲ್ಲ ಸರಿ ಹೋಗುತ್ತೆ. ಇವತ್ ನಾಳೆ ಬಂದೇ ಬರ್ತಾರೆ ಅಂತ ಆಸೆಲ್ ಕಾಯ್ತಾ ಇಲ್ವಾ? ಕಲಾ ಅಕ್ಕ, ನಿಮ್ ಯಜಮಾನ್ರ ವಿಷಯನ ಸದ್ಯಕ್ಕೆ ಪಕ್ಕಕ್ಕಿಡ್ತೀರಾ? ಹೇಯ್, ನನ್ ಗಂಡನ್ ಯಾಕೆ ನೀನ್ ಪಕ್ಕಕ್ಕಿಡ್ಬೇಕು? ಅಯ್ಯೋ, ನಾನ್ ಹೇಳಿದ್ದು ನನ್ ಪಕ್ಕಕ್ಕಲ್ಲ. ನನ್ ಗೊತ್ತು, ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಕಲಾ ಅಕ್ಕ, ಈಗ ಆ ವಿಷಯ ಎಲ್ಲ ಬಿಡು, ಮೊದ್ಲು ತಿಂಡಿ. ಹಾ, ನಾನ್ ಜಾಹ್ನವಿಗೆ ಹೆಲ್ಪ್ ಮಾಡ್ತೀನಿ. ನಾನೇನ್ ಮಾಡ್ಲಿ? ಮಾಡಾದ್ಮೇಲೆ ರುಚಿ ನೋಡಿ. ಹಾ, ತುಂಬಾ ಸುಲಭದ ಕೆಲ್ಸನೇ ಕೊಟ್ಟಿದ್ಯಾ ಬಿಡು. ಹೇ, ನೀ ತಮ್ಮ ಬಂದಿದ್ದಾನಂತಲ್ಲ, ಎಲ್ಲೇ ಅವನು? ಇಲ್ಲೇ ಎಲ್ಲೋ ಇರ್ಬೇಕು. ಇವನಾಗ ಫೋನ್ ಮಾಡ್ತಿದ್ದಾನೆ. ಛೇ, ನನಗೇನಾಗಿದೆ? ನಾನು ಮನೆ ಬಿಟ್ಟು ಬಂದಿರೋದು ಊರಿಗೆಲ್ಲ ಗೊತ್ತಾಗಿದೆ ಅನ್ನೋ ಹತ್ರ ಹೆದರ್ಕೋತಿದ್ದೇನೆ. ಆದರೆ ರವಿ ತುಂಬ ಸೂಕ್ಷ್ಮ. ಯಾವುದೇ ಕಾರಣಕ್ಕೂ ರವಿಗೆ ನಾನು ಮನೆ ಬಿಟ್ಟು ಬಂದಿರೋದು, ನನ್ನ ಜನ ಮನಸ್ತಾಪ, ಇದ್ಯಾವುದೋ ಹಂಗೆ ಗೊತ್ತಾಗ್ದೇ ಇರೋ ಥರ ಮ್ಯಾನೇಜ್ ಮಾಡಬೇಕು. ಹಾಯ್ ಬಾಯ್ ಮೈದಾ, ಹೇಗಿದೆಯೋ? ನನ್ನ ವಿಷಯ ಬಿಡಿ ಬಾವಾ, ನೀವು ಹೇಗಿದ್ದೀರಿ? ನನ್ಗೇನಾಗಿದೆ? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹಾಗೆ ಫಸ್ಟ್ ಕ್ಲಾಸ್ ಆಗಿದ್ದೀನೋ? ನಿಜ ಹೇಳ್ತಿದ್ದೀರಾ ಬಾವಾ? ಹೇ, ನಾನ್ಯಾಕಪ್ಪ ಸುಳ್ಳು ಹೇಳಿ? ಅದು ನನ್ನ ಪ್ರೀತಿಯ ಹೆಂಡತಿಯ ಪ್ರೀತಿಯ ತಮ್ಮನ ಹತ್ರ. ಈಗ ನೀವೆಲ್ಲಿದ್ದೀರಾ? ಮನೇಲೆ. ಯಾರ ಮನೇಲಿ? ಇದೇನ್ ರವಿ ಹೀಗೆ ಕೇಳ್ತಿದೀಯಾ? ಇನ್ಯಾರ ಮನೇಲಿ ಇರಕ್ಕಾಗತ್ತೆ? ನಮ್ಮ ಮನೇಲೆ. ಇವತ್ತು ಭಾನುವಾರ ಅಲ್ವಾ, ಆಫೀಸ್ ರಜಾ. ಇವತ್ತು ಭಾನುವಾರ ಅಂತ ನನಗೂ ಗೊತ್ತು ಬಾಬಾ, ಆದರೆ ನೀವು ಮನೆಯಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ? ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ. ಭಾವ, ನಾನು ನಿಮ್ಮನ್ನ ಮೀಟ್ ಮಾಡಬೇಕು. ಯಾವಾಗ? ಇವತ್ತೇ, ಈಗಲೇ ಮೀಟ್ ಮಾಡ್ಬೇಕು ಭಾವ. ಈಗ್ಲಾ? ಅದು ರವಿ, ನಿಮ್ಮ ಮನೇಲಿ ಸಿಗೋಣ ಅಂತ ನಾನು ಹೇಳ್ತಾ ಇಲ್ಲ ಭಾವ, ಅದು ನಿಮಗೆ ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತು. ನಾನೀಗ ನಿಮ್ಮ ಮನೆಯಿಂದನೇ ಫೋನ್ ಮಾಡ್ತಾ ಇದ್ದೀನಿ. ರವಿ, ಫೋನಲ್ಲಿ ಮಾತಬೇಡ ಭಾವ, ನೀವಿರೋ ಅಡ್ರೆಸ್ ಮೆಸೇಜ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. ಪ್ಲೀಸ್ ಬಾಬಾ. ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ಓ, ನೆನ್ನೆ ತುಂಬಾ ಮಾತಾಡ್ಬಿಟ್ಟೆ ಅಂತನಾ? ನಿಮಗ್ ಗೊತ್ತಲ್ಲ ನನ್ ಬುದ್ಧಿ, ಬಾಯಿಗೆ ಬಂದಿದ್ದು ಹೇಳ್ಬಿಡ್ತೀನಿ, ಆಮೇಲೆ ಮರ್ತೋಗ್ಬಿಡ್ತೀನಿ. ನೀವು ಹಾಗೆ ಮರ್ತೋಗ್ಬಿಡಿ. ನನಗೆ ಮರವಿಲ್ವಲ್ಲ ಕಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಈಗ? ತಪ್ಪಾಯ್ತು ಅಂತ ಕೇಳ್ಕೋಬೇಕಾ? ತಪ್ಪಾಯ್ತು ಅಂತ ತಿಳ್ಕೊಂಡ್ರೆ ಸಾಕು, ಕೇಳೋ ಅವಶ್ಯಕತೆ ಏನೂ ಇಲ್ಲ.
ತರಕಾರಿ ರೊಟ್ಟಿನ? ಹೋದ್ ಭಾನುವಾರ ನಿಮ್ ಪಕ್ಕದ ಚೇರಲ್ಲೇ ಕೂತ್ಕೊಂಡು ಶ್ರೀ ತಿಂಡಿ ತಿಂತಿದ್ದ. ಇವತ್ತು ಅವ್ನ್ ಕೂತಿದ್ ಚೇರು ಖಾಲಿ, ಅವ್ನ್ ಇಲ್ದಿರೋ ಮನೇನೂ ಖಾಲಿ. ನೀವು ಅವನಿಗೆ ಇಷ್ಟವಾದ ಈ ತಿಂಡಿ ತಿನ್ನೋದು ಬಿಟ್ಬಿಟ್ಟು ಹೀಗೆ ಕೊರಗ್ತಾ ಕೂತ್ ಬಿಟ್ರೆ ಅವನ ಮನೆಗೆ ವಾಪಸ್ ಬಂದ್ಬಿಡ್ತಾನ? ನೀವೊಂದು ಫೋನ್ ಮಾಡಿ ಕರೆದ್ರೆ ಶ್ರೀ ಖಂಡಿತ ಬರ್ತಾನೆ ಅತ್ತೆ. ಅದೇ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅತ್ತೆ? ಯಾಕತ್ತೆ ಅಷ್ಟು ಹಠ? ನಾವೆಲ್ಲ ಶ್ರೀ ನೆನೆಸ್ಕೊಂಡು ಕೊರಗ್ತಾ ಇರೋದ್ರ ಮುಂದೆ ನಿಮ್ ಹಠನೇ ದೊಡ್ಡದು ಅನ್ನಿಸ್ತಿದ್ಯಾ? ಇದೊಂದ್ಸಲ ದೊಡ್ಡ ಮನ್ಸು ಮಾಡಿ ಅತ್ತೆ. ಶ್ರೀ ಇಲ್ದೆ ಈ ಮನೆ ಅರ್ಥನೇ ಕಳ್ಕೊತಿದೆ. ಶ್ರೀ ಮನೆಗೆ ಬರಕ್ ಒಪ್ಕೊಳ್ಳಿ ಅತ್ತೆ ಪ್ಲೀಸ್. ಬರಬಾರ್ದು ಅಂತ ನಾನು ಯಾವತ್ತು ಹೇಳಿದ್ದೀನಿ? ಸುಮ್ನೆ ಹೇಳ್ಬಿಟ್ರೆ ಸಾಲದು. ಒಂದ್ ಫೋನ್ ಮಾಡಿ ಕರೀರಿ, ಖಂಡಿತ ಬರ್ತಾನೆ ಸಂತೋಷವಾಗಿ. ನಿಮಗೆ ಕರೆಯೋಕ್ ಕಷ್ಟ ಆದ್ರೆ ಬೇಡ, ನಾವೇ ಯಾರಾದ್ರೂ ಫೋನ್ ಮಾಡಿ ಕರಿತೀವಿ. ಈ ಫೋನ್ ಯಾಕೆ? ಆಫೀಸ್ಗೋ ನಂದನ್ ಮನೆಗೋ ಹೋಗಿ ನಾವೇ ಕರೆಯೋಣ. ನಾವೆಲ್ಲ ಕರೆದ್ರೆ ಬಂದೇ ಬರ್ತಾನೆ. ಓ, ನಂದನ್ ಮನೇಲಿದ್ದಾನ? ಈ ಮನೆಗಿಂತ ಆ ಮನೆಯಲ್ಲಿ ಸುಖ ಅಂತ. ಇರಕ್ ಒಂದ್ ಮನೆ ಅಂತ ಬೇಕಲ್ವಾ ಅಜ್ಜಿ? ಅದೇ ಈ ಮನೆ ಬೇಡವಂತ? ನೀವಾಗಿ ನೀವೇ ಹೋಗಿ, ನೀನಿಲ್ದೆ ನಮಗೆ ಬದುಕಿ ಗೊತ್ತಿಲ್ಲ, ನೀನು ಮನೆಗೆ ವಾಪಸ್ ಬಾ ಅಂತ ಕರೆಯೋದು ಬೇಡ. ನಮ್ ವೀಕ್ನೆಸ್ ಅವನಿಗೆ ಗೊತ್ತಾಗ್ಬಿಟ್ರೆ ಮತ್ತೆ ಸಣ್ಣ ಪುಟ್ಟ ಕಾರಣಗಳಿಗೂ ಕೋಪ ಮಾಡಿಕೊಂಡು ಪದೇ ಮನೆ ಬಿಟ್ಟು ಹೋಗ್ಬೋದು. ಹಾಗತ್ತೆ ಕೈ ಕಟ್ಕೊಂಡು ಮನೇಲೆ ಕೂತ್ರೆ ತಪ್ಪಾಗುತ್ತೆ ಅತ್ತೆ. ಶ್ರೀಯಿಂದ ದೂರ ಇದ್ದು ನಿಮ್ಮಷ್ಟೇ ಕಷ್ಟ ಹಿಂಸೆನ ನಾನು ಅನುಭವಿಸ್ತಾ ಇದ್ದೀನಿ. ಈ ಹುಡುಗಿನೂ ಅನುಭವಿಸ್ತಾ ಇದ್ದಾಳೆ. ಶ್ರೀಯಿಂದ ದೂರ ಇದ್ದು ನಿಮ್ಮಷ್ಟೇ ಕಷ್ಟ ಹಿಂಸೆನ ನಾನು ಅನುಭವಿಸ್ತಾ ಇದ್ದೀನಿ. ಈ ಹುಡುಗಿನೂ ಅನುಭವಿಸ್ತಾ ಇದ್ದಾಳೆ. ನಮ್ಮಿಂದ ದೂರ ಇದ್ದು ಈಗಾಗ್ಲೇ ಶ್ರೀ ಮೆತ್ತಗಾಗಿರ್ತಾನೆ. ಸದ್ಯದಲ್ಲೇ ವಾಪಸ್ ಬಂದ್ಬಿಡ್ತಾನೆ. ನಿಜವಾಗ್ಲೂ ಬರ್ತಾರಲ್ವಾ? ವಾವ್, ಮಿಕ್ಸ್ ತರಕಾರಿ ರೊಟ್ಟಿ.
ಕಾಯಿ ಚಟ್ನಿ ತುಂಬ ಇಷ್ಟನ ಬಾವ ಈ ತಿಂಡಿ. ಬರೀ ಇಷ್ಟ ಅಲ್ಲ ರವಿ, ನನ್ನ ಫೇವ್ರೆಟ್ ತಿಂಡಿ ಇದು. ಹೇ, ನಿಮ್ಮಮ್ಮಗೆ ಹೇಗೆ ಗೊತ್ತಾಯ್ತು ನಂಗೆ ಇದು ಇಷ್ಟ ಅಂತ? ಭಾವ, ತಿಂಡಿ ಚೆನ್ನಾಗಿಲ್ವ ಭಾವ? ತುಂಬ ಚೆನ್ನಾಗಿ ಮಾಡಿದ್ರು ನಿಮ್ಮಮ್ಮ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಅಮ್ಮ ಎಲ್ಲ ಮಾಡಿದ್ದು, ಅಕ್ಕ.